ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತು ನನ್ನ ಮಗನ ಬರ್ತಡೇ, ಮೇ 24th ಈ ವಿಡಿಯೋನ ಮಾಡಿರೋದು. ಬೆಳಿಗ್ಗೆನೇ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿ ಅವನ ಕೈಲಿ ದೇವ್ರ ಪೂಜೆ ಕೂಡ ಮಾಡಿಸಿ, ಅವನ ಫೇವ್ರೇಟ್ ಅಂದ್ಬಿಟ್ಟು ಇವತ್ತು ಜಾಮೂನು ಮತ್ತು ಪೂರಿ ಸಾಗುನ ಮಾಡಿದ್ದೆ. ತುಂಬಾ ಇಷ್ಟಪಟ್ಟು ತಿಂತಾರೆ ಈ ತಿಂಡಿನ, ಹಂಗಾಗಿ ಬರ್ತಡೇ ದಿನ ಇರಲಿ ಅಂದ್ಬಿಟ್ಟು ಮಾಡಿದ್ದೆ. ತುಂಬಾ ಸ್ಪೆಷಲಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇವತ್ತು ಏನು ಮಾಡೋಕ್ಕಾಗ್ತಿಲ್ಲ. ಯಾಕೆ ಏನು ಅಂತ ಎಲ್ಲ ವೀಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಟೈಮೇ ಸಿಗ್ತಾ ಇಲ್ಲ. ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಮಗೂ ಆಸೆ ಇದೆ, ಆದರೆ ಆಗ್ತಿಲ್ಲ. ನೋಡಬೇಕು, ಸ್ವಲ್ಪ ದಿನ ಕಳೆದ ಮೇಲೆ ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ನಿಗೆ ಇಷ್ಟವಾದಂಥ ಸ್ವೀಟ್ನ ಮಾಡಿ ತಿನ್ನಿಸಿ ಖುಷಿ ಆಯಿತು. ನೆಕ್ಸ್ಟ್ ಇವತ್ತು ಬೆಂಗಳೂರಿಗೆ ಹೊರಟಿದ್ವಿ. ಸ್ವಲ್ಪ ಶಾಪು ಕೆಲಸ ನಡೀತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು. ಹಾಗಾಗಿ ಹೋಗೋಣ ಅಂತ ಹೊರಟಿದ್ವಿ. ಮಗನ ಕೈಲಿ ಹಾಗೆ ಯಾರ್ಯಾರು ಸಿಗ್ತಾರೋ ನಮಗೆ ಅವ್ರಿಗೆಲ್ಲ ಚಾಕ್ಲೇಟನ್ನ ಕೊಡಿಸ್ದೆ ಅಷ್ಟೇ. ಸ್ವಲ್ಪ ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ, ಬರ್ತಡೇ ದಿನ ಚಾಕ್ಲೇಟೆಲ್ಲ ಹಂಚೋದಕ್ಕೆ. ನಮ್ಮ ಶಾಪಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರಿಗೂ ಕೂಡ ಚಾಕ್ಲೇಟೆಲ್ಲ ಕೊಟ್ಟು ಅವರು ಕೂಡ ಎಲ್ಲ ವಿಶ್ ಮಾಡಿದ್ರು. ಏನೇನೆಲ್ಲ ಬೇಕು ಐಟಮ್ಸ್ ಅಂತ ನೋಡಿಕೊಂಡು ಈಗ ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ಹಾಗೆ ನನಗೂ ಕೂಡ ಕಂಟಿನ್ಯೂಸ್ ಆಗಿ ವರ್ಕ್ ಇತ್ತು. ಇನ್ನು ನೆಕ್ಸ್ಟು ನನಗೆ ಟೈಮೇ ಇರಲಿಲ್ಲ ಹೋಗೋದಕ್ಕೆ. ಸಾಟರ್ಡೆ ಸಂಡೇ ವರ್ಕ್ ಇತ್ತು. ಇದು ನಾವು ಹೋಗಿದ್ದು ಫ್ರೈಡೇ, ಮೇ 24 ಈ ವಿಡಿಯೋ ಮಾಡಿರೋದು. 2 ದಿನಕ್ಕೆ ಬೇಕಾಗಿತ್ತು. ಕೆಲವೊಂದಷ್ಟು ಎಕ್ಸ್ಟೆನ್ಷನ್ಸು, ಏರ್ ಅಸೆಸರೀಸ್ ಎಲ್ಲ ಬೇಕಿತ್ತು. ಅಂದರೆ ನಾನ್ ಬ್ರೈಡಲ್ಸು ಮತ್ತು ಬ್ರೈಡು ಎಲ್ಲದೂ ಕೂಡ ಕಂಟಿನ್ಯೂಸ್ ಆಗಿರೋದ್ರಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಹಂಗಾಗಿ ತೊಗೊಂಬರೋಣ ಅಂತ ಬೆಂಗಳೂರು ಕಡೆ ಹೊರಟಿದ್ವಿ. ಬರ್ತಡೇ ಅಂದ್ಬಿಟ್ಟು ಅಮ್ಮ ಕೂಡ ಊರಿಂದ ಬಂದಿದ್ದರು, ಅಜ್ಜಿ ನಮ್ಮ ಮನೆಯಲ್ಲೇ ಇದ್ದರು. ಹೇಗೂ ಹೊರಟಿದ್ವಲ್ಲ, ಹಾಗೆ ಅವ್ರೂ ಜೊತೆಲಿ ಹಾಗೆ ಕರ್ಕೊಂಡು ಹೋದ್ವಿ. ಇಲ್ಲಿ ಮನೆಯಲ್ಲೇ ಇರೋದಕ್ಕಿಂತ ಹಾಗೆ ಓಡಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೋಗ್ತಾ ಅಂದಿವೆಲೆ ಮಗ ಮಲ್ಕೊಂಬಿಟ್ಟ. ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲೇ 4:30 ಆಗೋಗಿತ್ತು. ಹೊರಟಿದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು. ನಾವು ಹೇಗಪ್ಪ ಹೋಗೋದು, ಇಷ್ಟು ಹೊರಟಾಗ್ಲೇ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಅಲ್ಲಿ ಹೆಂಗಪ್ಪ ಚಿಕ್ಕಪೇಟೆಯಲ್ಲಿ ಓಡಾಡೋದು ಅಂತ ಟೆನ್ಷನ್ ಆಗ್ತಿತ್ತು ನನಗೆ. ಏನು ಮಾಡೋಕ್ಕಾಗಲ್ಲ, ಬರೋದು ಬಂದುಬಿಟ್ಟಿದ್ದೀವಿ, ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಹೋಗ್ತಾ ಹಾಗೆ ಆನ್ ದಿ ವೇಯಲ್ಲಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಮಕ್ಕಳು ಮತ್ತು ನಮ್ಮ ಅಜ್ಜಿ ಅಮ್ಮ ಎಲ್ಲರನ್ನೂ ಬಿಟ್ಟು ನಾನು ಮತ್ತು ನಮ್ಮ ಮನೆಯವ್ರು ಮಾತ್ರ ಹೋಗೋದು ಅಂತ ಅಂದ್ಕೊಂಡಿದ್ವಿ. ಈ ಥರ ಮಳೆಯೆಲ್ಲ ಇದ್ದಾಗ ಹಾಗೆ ಚಿಕ್ಕಪೇಟೆಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡೋದು ತುಂಬಾ ಕಷ್ಟ. ಅದು ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ನಮಗೆ ಆಗಲಿಲ್ಲ. ಮನೆಗೆ ಅವ್ರನ್ನ ಬಿಟ್ಟು ನಾವು ಹೊರಡೋ ಅಷ್ಟರಲ್ಲಿ 5:40 ಆಗೋಯಿತು. ಅಲ್ಲಿ ಆಟೋ ಬುಕ್ ಮಾಡೋಣ ಅಂತ ನೋಡಿದ್ವಿ, ಆದರೆ ಯಾವ ಆಟೋಗಳು ಸಿಗಲೇ ಇಲ್ಲ. ಓಲಾದಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡ್ತಿದ್ರು, ಆ ಸೈಡ್ ಯಾರೂ ಬರೋದಿಲ್ಲ ಅಂದ್ಬಿಟ್ಟು. ಹಾಗಾಗಿ ಅಲ್ಲೇ ಹಾಗೆ ಮಾತಾಡಿಕೊಂಡು ಒಂದು 4-5 ಜನನ ಕೇಳಿದ ಮೇಲೆ ಫೈನಲ್ ಆಗಿ ಒಬ್ಬರು ಒಪ್ಕೊಂಡ್ರು. ಆಟೋ ಮಾಡಿಕೊಂಡು ಇಲ್ಲಿಂದ ನಾವು ಚಿಕ್ಕಪೇಟೆ ಕಡೆ ಹೊರಟ್ವಿ. ಕಾರಲ್ಲೇ ಹೋಗ್ಬೋದಿತ್ತು, ಬಟ್ ಅಲ್ಲೆಲ್ಲ ಪಾರ್ಕಿಂಗಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಸೇಫು ಕೂಡ ಅಲ್ಲ, ಎಲ್ಲಿ ಯಾರು ಏನು ಡ್ಯಾಮೇಜ್ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಹಾಗೆ ಸಿಕ್ಕಾಬಟ್ಟೆ ಬ್ಯುಸಿ ಏರಿಯಾ ಆಗಿರೋದ್ರಿಂದ ಈ ಥರ ಆಟೋದಲ್ಲೋ ಇಲ್ಲ ಮೆಟ್ರೋ ಬಸ್ಸಲ್ಲಿ ಹೋಗೋದೇ ಬೆಟರು. ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಅಷ್ಟೇ, ಆಟೋ ಮಾಡ್ಕೊಂಡು ಒಂದು ಸ್ವಲ್ಪ 100 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಆಟೋ ಮಾಡಿಕೊಂಡು ಸೇಫಾಗಿ ರೀಚ್ ಆಗೋದು ಬೆಟರ್ ಅಂತ ನನಗನ್ಸುತ್ತೆ. ನಾವು ತುಂಬ ಸಲ ಓಡಾಡಿರೋದ್ರಿಂದ ನಮಗೆ ಅದೇ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಫಸ್ಟು ನಾವು ಬಂದಿದ್ದು ಈ ಫ್ಲೋರ್ ಮ್ಯಾಟ್ ಶಾಪಿಗೆ. ನಾವು ಲಾಸ್ಟ್ ಟೈಮ್ ನಮ್ಮ ಶಾಪ್ಗೆ ಕೂಡ ಇದೇ ಶಾಪಲ್ಲೇ ತಗೊಂಡೋಗಿ ಹಾಕ್ಸಿದ್ವಿ. ಬಟ್ ಈಗ ಸ್ವಲ್ಪ ಎಲ್ಲ ಅದು ಡ್ಯಾಮೇಜ್ ಆಗಿದೆ. ಹಾಗೆ ಈಗ ಹೊಸ ಶಾಪ್ಗೂ ಕೂಡ ಫ್ಲೋರ್ ಮ್ಯಾಟೆಲ್ಲ ಬೇಕಿತ್ತು. ಹಂಗಾಗಿ ನೋಡೋಣ ಫಸ್ಟ್ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಟ್ರಾನ್ಸ್ಪೋರ್ಟಲ್ಲೇ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು, ಬಟ್ 2 to 3 days ಆಗುತ್ತೆ ಅಂತ ಹೇಳಿದ್ರು ಅವರು. ಹಂಗಾಗಿ ಹೇಗೂ ಬಂದಿದ್ವಲ್ಲ ತೊಗೊಂಡೋಗ್ಬಿಡೋಣ ನಾವೇ ಅಂದ್ಬಿಟ್ಟು ಎಲ್ಲ ಮಾತಾಡಿ ಫೈನಲ್ ಮಾಡಿ ಬೇರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಬಂದು ಇದನ್ನು ತೊಗೊಂಡು ಹಾಗೆ ಆಟೋ ಹತ್ಬಿಡೋಣ ಅಂದ್ಕೊಂಡು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಶಾಪು ಕೂಡ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು. ನಾನು ರೆಗ್ಯುಲರಾಗಿ ಕೆಲವೊಂದಷ್ಟು ಬ್ರ್ಯಾಂಡೆಡ್ ಕ್ಲಿಪ್ಸ್ಗಳನ್ನ ಸೇಲ್ ಮಾಡ್ತೀನಿ. ಅಂದರೆ ಏರ್ ಕಟ್ಟಿಗೆ ಬರೋವಂಥ ಕಸ್ಟಮರ್ಸ್ಗಳು ಕ್ಲಿಪ್ಗಳನ್ನೂ ಕೂಡ ಕೇಳ್ತಾರೆ. ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಬ್ಬೊಬ್ಬರು 6 ಪೀಸು 12 ಪೀಸ್ ಆ ಥರ ಫುಲ್ಲೇ ತೊಗೊಂಬಿಡ್ತಾರೆ, ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ಅಂದ್ಬಿಟ್ಟು. ಆದಷ್ಟು ಚೆನ್ನಾಗಿರೋದನ್ನು ಅಂದರೆ ಹಾಕ್ಕೊಂಡು ಮಲ್ಕೊಂಡ್ರು ಕೂಡ ಏನು ಕಟ್ಟಾಗಲ್ಲ ಆ ಥರ ಕ್ಲಿಪ್ಗಳು ಆದಷ್ಟು ನಾನು ಸೇಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆಗಲಿ ಜನಗಳಿಗೆ ಚೆನ್ನಾಗಿರೋದೇ ಇಷ್ಟ ಅಲ್ವಾ. 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋದನ್ನು ತಗೊಳ್ಳೋದು
ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ರೆಗ್ಯುಲರಾಗಿ ತಗೊಳ್ಳೋರು ಇದ್ದಾರೆ. ಹಂಗಾಗಿ ಕ್ಲಿಪ್ಸ್ಗಳೆಲ್ಲ ಖಾಲಿ ಆಗಿತ್ತು. ತೊಗೊಂಬನ್ನಿ ಅಂತ ಹೇಳ್ತಾಯಿದ್ರು. ಹೇರ್ ಕಟ್ಟಿಗೆಲ್ಲ ಬಂದಾಗೆಲ್ಲ ಕೇಳ್ತಾನೆ ಇದ್ರು. ಹೇಗೋ ಬಂದಿದ್ವಲ್ಲ ಅಂದ್ಬಿಟ್ಟು ಮನೆಯವ್ರು ತೊಗೊಂಬಿಡೋದನ್ನು ಅಂತಂದರು. ಅದಕ್ಕೆ ಅದನ್ನು ಕೂಡ ನೋಡ್ತಾಯಿದ್ದೀನಿ. ಇದು ಬರೀ ಹೇರ್ ಅಸೆಸರೀಸ್ದೇ ಹೋಲ್ಸೇಲ್ ಶಾಪು. ಬರೀ ಅದ್ರ ಬಗ್ಗೆ ಬರೀ ಹೇರ್ಸ್ಗೆ ಸಂಬಂಧಪಟ್ಟಂಗೆ ಬರೀ ಡಿಫ್ರೆಂಟ್ ಟೈಪ್ಸಲ್ಲಿ ಕ್ಲಿಪ್ಸ್ಗಳು, ಹೇರ್ ಬೆಂಡು, ರಿಬ್ಬನ್ಸು, ರಬ್ಬರ್ ಬ್ಯಾಂಡ್ಸು ಆ ಥರದ್ದೇ ಬರೀ ಈ ಶಾಪಲ್ಲಿ ಸಿಗೋವಂಥದ್ದು. ಚಿಕ್ಕಪೇಟೆಯಲ್ಲಿ ತುಂಬ ಜನ ಗೊತ್ತಿರ್ಬೋದು. ಪರ್ಟಿಕ್ಯುಲರಾಗಿ ಒಂದೊಂದು ಐಟಮ್ಗೆ ಒಂದೊಂದು ಶಾಪ್ಗಳಿರುತ್ತೆ, ಹೋಲ್ಸೇಲ್ ಶಾಪ್ಗಳು. ಇಲ್ಲ ಸಿಂಗಲ್ ಪೀಸೆಲ್ಲ ಕೊಡೋದಿಲ್ಲ. ಈ ಥರ ಫುಲ್ ಶೀಟು ಬಲ್ಕಾಗೆ ತೊಗೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕ್ಲಿಪ್ಗಳು. ನಾನು ರೆಗ್ಯುಲರಾಗಿ ಇದೇ ಶಾಪಲ್ಲೇ ತೊಗೊಳ್ಳೋದು. ಫುಲ್ಲು ಡೀಟೇಲಾಗೆಲ್ಲ ವೀಡಿಯೋ ಮಾಡ್ತೀವಿ ಅಂದರೆ ತುಂಬಾ ಲೆಂತಿ ಆಗುತ್ತೆ. ಎಷ್ಟು ತೋರಿಸಿದ್ರೂ ಸಾಕಾಗಲ್ಲ, ಅಷ್ಟು ಕಲೆಕ್ಷನ್ಸು ಸಿಗುತ್ತೆ. ಸ್ವಲ್ಪ ಓಡಾಡಿ ನಾವು ನೋಡಬೇಕಷ್ಟೆ. ನಾನು ಆಲ್ಮೋಸ್ಟ್ ಈಗ 1.5 ಇಯರ್ಸಿಂದ ಇಲ್ಲಿ ಶಾಪಿಂಗ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಅಭ್ಯಾಸ ಆಗೋಗಿದೆ. ನಾನು ಜಾಸ್ತಿ ಎಲ್ಲ ನೋಡೋದಕ್ಕೆ ಹೋಗಲ್ಲ. ನಂಗೆ ಏನು ಬೇಕೋ ಅಷ್ಟನ್ನ ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಆಲ್ಮೋಸ್ಟ್ ನಂಗೆ ಈಗಾಗಲೇ ಗೊತ್ತಾಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಬೇಗ ತೊಗೊಂಡು ಹೊರಟ್ಬಿಡ್ತೀವಿ. ನಾವು ಡೀಟೇಲಾಗಿ ನೋಡಿಕೊಂಡೇ ಕೂತ್ಕೊತೀವಿ ಅಂದರೆ 3 to 4 ಅವರ್ಸ್ ಒಂದೇ ಶಾಪಲ್ಲೇ ಟೈಮ್ ಆಗೋಗುತ್ತೆ. ಅಂದರೆ ಸಿಕ್ಕಾಪಟ್ಟೆ ಟೈಮ್ ಮಾಡಿಕೊಂಡು ಫ್ರೀಯಾಗಿ ಬಂದಿರೋರಾದರೆ ಓಕೆ. ಬಟ್ ನಮಗೆ ಇದ್ದಂಥ ಟೈಮ್ ಬಂದು 2 ಅವರ್ಸು. 2 ಅವರ್ಸ್ ಒಳಗಡೆ ಫುಲ್ಲು ನಮಗೇನು ಶಾಪಿಂಗ್ ಆಗಬೇಕಿತ್ತು ಎಲ್ಲದನ್ನು ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಇವತ್ತು ಊರಿಗೆ ಹೋಗಬೇಕಿತ್ತು. ಮನೆಯವ್ರಿಗೆ ನೆಕ್ಸ್ಟ್ ಡೇ ಕೆಲಸ ಇದೆ, ನನಗೂ ಕೂಡ ನೆಕ್ಸ್ಟ್ ಡೇ ವರ್ಕ್ ಇತ್ತು. ಹಂಗಾಗಿ ಹೋಗಲೇಬೇಕಿತ್ತು. ಹಂಗಾಗಿ ಬೇಗ ಆದಷ್ಟು ನೋಡ್ತಾಯಿದ್ದೀನಿ. ಒಂದು 5,000 to 6,000ವರೆಗೂ ಇಲ್ಲೇ ಶಾಪಿಂಗ್ ಆಯಿತು. ಅಂದರೆ ಶಾಪಿಗೆ ನಾನು ಬಲ್ಕಾಗಿ ತೊಗೊಂಡಿದ್ದು. ಹೇರ್ ಅಸೆಸರೀಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಈಗ ಶಾಪಲ್ಲಿ ಆಲ್ರೆಡಿ ಅವೈಲಬಲ್ ಇದೆ. ಯಾರಿಗಾದರೂ ನಮ್ಮ ಲೋಕಲ್ ಅವ್ರ ವೀಡಿಯೋ ನೋಡ್ತಾ ಇರೋರಿಗೆ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಬಂದು ನೀವು ತೊಗೊಂಡು ಹೋಗ್ಬೋದು. ನೋಡ್ತಾ ಇದ್ದರೆ ಎಲ್ಲದನ್ನು ತೊಗೋಬೇಕು ಅಂತ ಅನ್ನಿಸ್ತಿರುತ್ತೆ. ಮನೆಯವ್ರು ಬೇರೆ ಜೊತೆಯಲ್ಲಿದ್ದರು. ಹಂಗಾಗಿ ಅವರು ಎಷ್ಟು ಬೇಕು ಅಷ್ಟು ಏನು ಬೇಕು ಅದನ್ನು ಮಾತ್ರ ನೋಡು ಅಂದ್ಬಿಟ್ಟು ಹೇಳ್ತಾಯಿದ್ರು. ಅಂದರೆ ಟೈಮ್ ಆಗುತ್ತಲ್ಲ, ನೆಕ್ಸ್ಟ್ ಬೇರೆ ಶಾಪ್ಗಳಿಗೆಲ್ಲ ಹೋಗೋದಿತ್ತು. ಹಂಗಾಗಿ ಆಮೇಲೆ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ನೋಡ್ತಿರ್ಬೋದು ನೀವಿಲ್ಲಿ. ಇದು ಬರೀ ಸ್ಟಿಕ್ಕರ್ದೇ ಹೋಲ್ಸೇಲ್ ಶಾಪು. ಇಲ್ಲಿ ಬರೀ ಸ್ಟಿಕ್ಕರ್ಸ್ ಮಾತ್ರನೇ ಸಿಗೋದು. ಅಂದರೆ ಡಿಫ್ರೆಂಟಲ್ಲಿ ಎಲ್ಲ ಥರದ್ದು ಸೈಜು, ಕಲ್ಲರು, ಡಿಸೈನ್ಸು, ಸಿಂಪಲಿಂದ ಹಿಡಿದು ಫುಲ್ಲು ಗ್ರ್ಯಾಂಡಾಗಿರುತ್ತೆ ಎಲ್ಲ ಥರದ್ದು ಸಿಗುತ್ತೆ. ನನ್ನ ಕಸ್ಟಮರ್ಸ್ಗೆ ಯಾವ ಥರ ಕೇಳ್ತಾರೆ ಅದನ್ನು ನಾನು ಇಲ್ಲಿ ತಗೊಂಡೆ. ನೈಟ್ ಟೈಮಲ್ಲಿ ಚಿಕ್ಕಪೇಟೆ ಹೇಗಿರುತ್ತೆ ನೋಡಿ. ಮಳೆ ಬೇರೆ ಬಂದು ಹೋಗಿತ್ತು. ನಮಗಂತೂ ದೇವ್ರು ಇವತ್ತು ನಮ್ಮ ಕಡೆ ಇದ್ದಾರೆ ಅಂತ ಅನ್ನಿಸ್ತು. ಯಾಕೆ ಅಂದರೆ ನಾವಲ್ಲಿ ಓಡಾಡೋ ಟೈಮಲ್ಲಿ ಮಳೆ ಬರ್ತಿರ್ಲಿಲ್ಲ. ಲೈಟಾಗಿ ಬರ್ತಿತ್ತು, ಬಟ್ ಓಡಾಡ್ಬೋದಿತ್ತು. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಯಾವುದಾದ್ರೂ ಒಂದು ಶಾಪಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತಿದ್ವಿ. ಮತ್ತು ಓಡಾಡೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಎಷ್ಟು ಚಿಕ್ಕ ರೋಡ್ಗಳು. ಹಾಗೆ ಒಬ್ಬರು ಪಕ್ಕ ಒಬ್ಬರು ಹೋಗೋದಕ್ಕೆ ಇಲ್ಲಿ ಆಗೋದೇ ಇಲ್ಲ. ಒಬ್ಬರಿಂದ ಒಬ್ಬರನ್ನೇ ಹೋಗಬೇಕು. ಮನೆಯವ್ರು ಮುಂದೆ ಬೇಗ ಹೋಗ್ತಾ ಇರ್ತಾರೆ. ನಾನು ಅಲ್ಲಿ ಇಲ್ಲಿ ಅದು ಇದು ನೋಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಟೈಮೇ ಆಗೋಗುತ್ತೆ. ಒಂದು 50% ನಮ್ಮದು ಶಾಪಿಂಗ್ ಮುಗ್ದಿತ್ತು. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆಮೇಲೆ ಮನೆಯಿಂದ ಕೂಡ ಫೋನ್ ಬರ್ತಿತ್ತು, ಎಲ್ಲಿದ್ದೀರಾ ಲೇಟ್ ಆಯ್ತಲ್ಲ. ನಾವು ಇದೇ ಫಸ್ಟ್ ಟೈಮ್ ಇಷ್ಟು ಲೇಟಾಗಿ ಚಿಕ್ಕಪೇಟೆಗೆ ಬಂದಿದ್ದು. ಅಂದರೆ ಇಷ್ಟು ನೈಟಲ್ಲೆಲ್ಲ ಶಾಪಿಂಗ್ ಮಾಡಿರೋದು ಇದೇ ಫಸ್ಟು. ಅಂದರೆ ಟೈಮ್ ಇರಲಿಲ್ಲ. ಬೆಳಗ್ಗೆಯಿಂದ ಕೆಲಸ ಇತ್ತು ಮನೆಯವ್ರಿಗೂ ಕೂಡ, ನನಗೂ ಕೂಡ. ಶಾಪಲ್ಲಿ ನಾನು ಬ್ಯುಸಿ ಇದ್ದೆ. ಶಾಪ್ ಹತ್ರ ಕೆಲಸ ಕೂಡ ನಡೀತಾ ಇರೋದ್ರಿಂದ ಅಲ್ಲೂ ಕೂಡ ಒಬ್ರು ಇರಲೇಬೇಕಾಗಿತ್ತು. ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದರಿಂದ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು. ಹೋಗೋವಾಗ ಹಾಗೆ ಮಗನಿಗೆ ಕೇಕ್ನ ತಗೊಂಡೋಗಿ ಕಟ್ ಮಾಡಿಸೋಣ ಇಲ್ಲಿಂದನೇ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಹೋಗೋ ಅಷ್ಟರಲ್ಲಿ ಅದು ಟೈಮು ಆಗೋಗಿತ್ತು. ಹಾಗೆ ಲಗೇಜ್ ಕೂಡ ಜಾಸ್ತಿ ಇತ್ತು ನಮ್ಮ ಕೈಯಲ್ಲಿ. ಹಂಗಾಗಿ ನಾವು ಅದನ್ನು ತಗೊಂಡೋಗೋದಕ್ಕೆ ಆಗಲೇ ಇಲ್ಲ. ಇದು ಫ್ಲೋರ್ ಮ್ಯಾಟು 2 ಶಾಪ್ಗೆ ಈ ಥರ ಲೈಟ್ ಕಲರ್ಸಲ್ಲಿ ಹಾಕ್ಸೋಣ ಈ ಸಲ ಅಂದ್ಬಿಟ್ಟು ತಗೊತಾ ಇದ್ದೀವಿ. ತುಂಬ ಡಿಸೈನ್ಸು, ಪ್ಯಾಟ್ರನ್ಸು, ಕ್ವಾಲಿಟಿನೂ ಕೂಡ ಸಿಗುತ್ತೆ. ನಮಗೆ ಯಾವ ಥರ ಅವಶ್ಯಕತೆ ಇದೆ ಅದನ್ನು ನೋಡಿಕೊಂಡು ತಗೋಬೋದು. ಇದು ಇಲ್ಲೇ ಲೋಕಲ್ ಶಾಪಲ್ಲೂ ಕೂಡ ಸಿಗುತ್ತೆ. ಬಟ್ ಚಿಕ್ಕಪೇಟೆಯಲ್ಲಿ ತೊಗೊಂಡ್ರೆ ಸ್ವಲ್ಪ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ನನ್ನ ಈಗ ಇರೋ ಶಾಪಲ್ಲಿ ಹಾಕಿರೋಂಥ ಗ್ರೀನ್ ಮ್ಯಾಟ್ಸು ಮತ್ತು ಗ್ರೀನ್ ಲೀವ್ಸ್ ಎಲ್ಲ ನೀವು ನೋಡಿರ್ಬೋದು. ಅದು ಕೂಡ ನಾನು ಇದೇ ಶಾಪಲ್ಲೇ ತಗೊಂಡಿದ್ದು. ಟ್ರಾನ್ಸ್ಪೋರ್ಟೇಷನಲ್ಲಿ ಕೂಡ ಕಳಿಸ್ಕೊಡ್ತಾರೆ. ಬಟ್ ನಮಗೆ ಅದು ಹೇಗಾಗುತ್ತೋ ಏನೋ ಅಂತ ಸ್ವಲ್ಪ ಭಯ ಇರುತ್ತೆ. ಹಾಗೆ ಸ್ವಲ್ಪ ಲೇಟ್ ಕೂಡ ಆಗುತ್ತೆ ಕಳಿಸೋದು. ಅದು ನಮಗೆ ತಲುಪೋವರೆಗೂ ಸುಮ್ಮನೆ ಟೆನ್ಷನಲ್ಲಿ ಕಾಯೋದಕ್ಕಿಂತ ನಾವೇ ತೊಗೊಂಡು ಹೋಗ್ಬಿಡೋಣ ಅಂತ ತೊಗೊಂಡೋಗ್ತಾಯಿದ್ದೀವಿ. ಕೇಕ್ನ ತೊಗೊಂಡು ಹೋಗೋಣ ಅಂದ್ಕೊಂಡ್ವಿ. ಆದರೆ ನೋಡಿ ಹೋಗೋ ಅಷ್ಟರಲ್ಲಿ ಲಗೇಜ್ ಇಷ್ಟು ಇದ್ದಿದ್ದರಿಂದ ನಾನು ಆಟೋದಿಂದ ಕೆಳಗಡೆ ಇಳಿಯೋದಕ್ಕೆ ಆಗಲಿಲ್ಲ. ಆ ಥರ ಒಂದು ಸಿಚುವೇಷನಲ್ಲಿ ಅವತ್ತಿದ್ದಿದ್ದು ನಾವು. ಹೋಗ್ತಾ ಅಂದಿವೇಲೆ ಹಾಗೆ ಒಂದು ಚಿಕ್ಕದು ಈ ಥರ ಆಟ ಸಾಮಾನು ಅಂಗಡಿ ಕಾಣಿಸ್ತು. ಮನೆಯವ್ರಿಗೆ ಹೇಳಿದೆ, ಕೇಕ್ ಅಂತೂ ತೊಗೊಂಡೋಗೋಕ್ಕಾಗ್ತಿಲ್ಲ, ಏನಾದರೂ ಒಂದು ಚಿಕ್ಕದಾಗಿ ಆಟ ಸಾಮಾನು ತೊಗೊಂಡೋಗಿ ಕೊಟ್ಟರೆ ಖುಷಿ ಆಗ್ತಾರೆ ಅಂದ್ಬಿಟ್ಟು ಒಂದು ಚಿಕ್ಕ ಅಂಗಡಿ. ಆ ಚಿಕ್ಕಪೇಟೆಯಲ್ಲಿ ತುಂಬ ದೊಡ್ಡ ಅಂಗಡಿಗಳೆಲ್ಲ ಇತ್ತು. ಬಟ್ ಅಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ನಾವು ಅಲ್ಲಿ ಹೋಗೋದಕ್ಕಾಗಲಿಲ್ಲ. ಈಗ ರೋಡ್ ಸೈಡಲ್ಲಿ ಹಾಗೆ ಆಟೋನ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಒಂದು ಏನಾದರೂ ಅವ್ನಿಗೆ ಗಿಫ್ಟ್ ಅಂತಾರ ಏನಾದ್ರು ಕೊಡೋಣ ಅಂದ್ಬಿಟ್ಟು ತೊಗೊತಿದ್ದೀವಿ. ತುಂಬಾ ಖುಷಿ ಪಡ್ತಾರೆ ಮಕ್ಕಳು ಗಿಫ್ಟೆಲ್ಲ ನೋಡಿ ಓಪನ್ ಮಾಡಿ ನೋಡೋದಕ್ಕೆ.
ಹಾಗೆ ಅವನಿಗೆ ಈ ಥರದ್ದು ಯಾವತ್ತೂ ನಾವು ಕೊಡಿಸಿರ್ಲಿಲ್ಲ, ಇನ್ನೂ ರಿಮೋಟ್ ಕಾರು ಒಂದು ಕೊಡೋಣ ಗಿಫ್ಟಾಗಿ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅದು ಜಸ್ಟ್ ಆ ಶಾಪಲ್ಲಿ ಸದ್ಯಕ್ಕೆ ನಮ್ಗೆ ಅಷ್ಟೇ ಸಿಕ್ಕಿದ್ದು. ಮಳೆ ಬೇರೆ ಬರ್ತಾಯಿತ್ತು ಲೈಟಾಗಿ, ಅಷ್ಟು ಬೇಗ ಮನೆಗೆ ಹೋಗ್ಬೇಕಿತ್ತು. ಮನೆಗೆ ಹೋಗಿ ಅಲ್ಲಿಂದ ನಾವು ಮತ್ತೆ ಕುಣಿಗಲ್ಗೆ ವಾಪಸ್ ಹೋಗ್ಬೇಕಿತ್ತು. ಹಾಗಾಗಿ ಅಲ್ಲಿ ಈಗ ಮಗಂಗೆ ಮಾತ್ರ ತೊಗೊಂಡೋದ್ರೆ ಮಗಳು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಅವಳಿಗೂ ಕೂಡ ಒಂದು ಡಾಲ್ನ ಅಲ್ಲೇ ತೊಗೊಂಡು ಗಿಫ್ಟ್ ಪ್ಯಾಕ್ನ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಏನು ತಂದಿದ್ದೀರಾ ಅಂತ ನೋಡಿ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದ ನನ್ನ ಮಗ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಬಿರಿಯಾನಿ ಕಬಾಬ್ ಎಲ್ಲ ರೆಡಿಯಾಗಿತ್ತು. ನಾವು ಪ್ರತಿ ಸಲ ಹೋದಾಗಲೂ ಬೇಡ ಅಂತ ಹೇಳ್ತೀವಿ, ಆದರೆ ಅವರು ಮಾಡ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ಅಮ್ಮ ಅವರೆಲ್ಲ ಆಗಲೇ ಊಟ ಮಾಡ್ತಿದ್ರು, ಟೈಮ್ ಆಗಿತ್ತು ಆಲ್ರೆಡಿ. ಅದಕ್ಕೇ ಈಗ ಮಕ್ಕಳು ಗಿಫ್ಟನ್ನ ಓಪನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಊಟ ಎಲ್ಲ ಮುಗಿಸಿ ನಾವು ನೋಡೋಣ ಎಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಾರೆ ಅಂದ್ಕೊಂಡ್ವಿ. ಬಟ್ ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಿದ್ರು ಗಿಫ್ಟ್ ನೋಡೋಕ್ಕೆ, ಹಂಗಾಗಿ ಕೊಡ್ತಾಯಿದ್ದೀವಿ. ಈಗ ಕೇಕೆಲ್ಲ ಸುಮ್ಮನೆ ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಕೇಕೆಲ್ಲ ತಿಂದು ಕ್ರೀಮೆಲ್ಲ ತಿಂದ್ಬಿಡ್ತಾರೆ. ಹಂಗಾಗಿ ಅದು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗೋ ಟೈಮು, ಸುಮ್ಮನೆ ಏನಾದರೂ ಗಂಟ್ಲು ಪ್ರಾಬ್ಲಮ್ ಆಗೋದು, ಹೆಲ್ತ್ ಅಪ್ಸೆಟ್ ಆಗೋದು ಆ ಥರ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊತೀವಿ ನಾವು. ಕೇಕಿಗಿಂತ ಹೆಚ್ಚಾಗಿ ಖುಷಿಪಟ್ಟ ಅಂತಲೇ ಹೇಳ್ಬೋದು ನನ್ನ ಮಗ ಈ ಗಿಫ್ಟನ್ನು ನೋಡಿ. ಕೂತ್ಕೊಬಿಡು. ಬಿಡ ಇಲ್ಲಿ ಈಗ ತೋರಿಸೋದು ನಿಮ್ಮಪ್ಪ. ಚೆನ್ನಾಯ್ತಾ? ಚೆನ್ನಾಯ್ತಾ? ಪೂರಿದು ಏನು ಪೂರಿದು? ಕತ್ರಿ ಹುಷಾರು, ಹಿಂದಕ್ಕಿಕ್ಕು ಕತ್ರಿ ಪುರಿ. ಹಾಂ ಹೌದು, ಹೊಸ್ಕೆರೆ ಜಾತ್ರೆಯಲ್ಲಿ ಕೇಳ್ತು, ಕೊಡಿಸ್ಲಿಲ್ವಲ್ಲ. ಎಲ್ಲ ತೋರಿಸು. ಕೀರ್ಲಿಲ್ಲ ಅಂದ್ರೆ ಏನದ್ನ ತೆಗಿ. ಡಿಕ್ಕಿ ಹೊಡಿಸ್ಬಾರ್ದು, ನಿಧಾನ ಕೊಡಿಸ್ಬೇಕು. ಡಿಕ್ಕಿ ಹೊಡಿಸ್ದಂಗೆ ಹೊಡಿಸ್ಬೇಕು, ಡಿಕ್ಕಿ ಹೊಡಿಸ್ಬಾರ್ದು. ಒಲಿಯನ ಚೆನ್ನಾಯ್ತಪ್ರಿ. ಬರ್ತಡೇ ಅಂತೂ ಮಾಡೋಕ್ಕಾಗಲಿಲ್ಲ ಈ ಸಲ. ಅಂದರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಏನು ಮಾಡೋಕ್ಕಾಗಲಿಲ್ಲ. ಜಸ್ಟು ಗಿಫ್ಟ್ ಆದರೂ ಕೊಟ್ಟು ಅಂದರೆ ತುಂಬಾ ಖುಷಿಪಟ್ಟರು. ಅಲ್ಲಿಂದ ನಾವು ಹೊರಟ್ವಿ ನೋಡಿ. 9:50 ಆಗಿತ್ತು ಆಲ್ರೆಡಿ ಟೈಮ್. ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಕುಣಿಗಲ್ಗೆ ಬರಬೇಕಿತ್ತು. ನೆಕ್ಸ್ಟ್ ಡೇ ವರ್ಕ್ ಇದ್ದಿದ್ದರಿಂದ ನಾವಿಗೆ ಇವತ್ತು ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ನಾನ್ ಬ್ರೈಡಲ್ ವರ್ಕ್ ಇತ್ತು, ಹೋಗ್ತಾಯಿದ್ದೀವಿ. ಒಂದು 5 to 6 ಮೆಂಬರ್ಸ್ ಇದ್ದರು, ಹಂಗಾಗಿ ನನ್ನ ಸ್ಟೂಡೆಂಟ್ಸು ಕೂಡ ಜೊತೇಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಒಂದು 5 to 6 ಮೆಂಬರ್ಸ್ ಇದ್ದರು. ಸೆಮಿ ಬ್ರೈಡಲ್ ಮೇಕಪ್ಪು ಇಬ್ಬರಿಗೆ ಹೇರ್ ಸ್ಟೈಲು ಸ್ಯಾರಿ ಎಲ್ಲ ಇತ್ತು. ಹಾಗೆ ಸಿಂಪಲ್ ಮೇಕಪ್ಪು ಸ್ಯಾರಿ ಎಲ್ಲ ಒಂದು 4 ಜನಕ್ಕೆ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಬನ್ನಿ ಅಂತ ಹೇಳಿದ್ವಿ. 4:30 ಅಷ್ಟರಲ್ಲೆಲ್ಲ ಬನ್ನಿ ಅಂತ. ಅವರು ಕೂಡ ಆನ್ ಟೈಮ್ಗೆ ಬಂದು ರೀಚ್ ಆಗಿದ್ದರು. ಹೋದ ತಕ್ಷಣ ನಮ್ಮ ವರ್ಕ್ ಎಲ್ಲ ಸ್ಟಾರ್ಟ್ ಆಯಿತು. ಯಾವ ರೀತಿ ಇರುತ್ತೆ ನಾವು ವರ್ಕ್ ಮಾಡೋವಾಗ ಅಂತ ನೀವು ಕೂಡ ನೋಡ್ಬೋದು. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಅಲ್ಲಿ ಚೌಟ್ರಿಗಳಲ್ಲಿ ಪ್ರಾಬ್ಲಮ್ ಇರುತ್ತೆ. ಅಂದರೆ ಅಲ್ಲಿರೋವಂಥ ಲೈಟ್ಸು ನಮಗೆ ಸಾಕಾಗಲ್ಲ. ಹಾಗಾಗಿ ನಾನು ರಿಂಗ್ ಲೈಟ್ನ ಕ್ಯಾರಿ ಮಾಡ್ತೀನಿ. ನೋಡ್ತಿರ್ಬೋದು ನೀವು. ಅದು ಇರೋದ್ರಿಂದ ನಮ್ಮ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದಿದ್ರೆ ಅದು ಒಂದೇ ಒಂದು ಲೈಟಲ್ಲಿ ಇಷ್ಟು ಜನ ಸೇರಿಕೊಂಡಾಗ ಇನ್ನೂ ಸ್ವಲ್ಪ ರೂಮೆಲ್ಲ ಕತ್ಲೆ ಅಂತ ಅನ್ನಿಸ್ತಿರುತ್ತೆ. ಆವಾಗ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅಲ್ಲಿ ಒಬ್ಬರು ನಮಗೆ ಪುಟಾಣಿ ಕ್ಲೈಂಟ್ ಸಿಕ್ಕಿದ್ರು. ಅವ್ರ ಕೈಯಲ್ಲೇ ಮೊಬೈಲ್ನ ಕೊಟ್ಟು ನಾನು ವೀಡಿಯೋನ ಮಾಡಿಸ್ದೆ. ಎಷ್ಟು ಪೇಷನ್ಸಾಗಿ ವೀಡಿಯೋನ ತೆಗ್ದಿದ್ದಾರೆ ಅಂದರೆ, ನಾನೇ ಮರ್ತುಬಿಟ್ಟಿದ್ದೆ ಮೊಬೈಲ್ ಕೊಟ್ಟಿರೋದನ್ನ ಕೈಗೆ. ಸೈಲೆಂಟಾಗಿ ಕೂತ್ಕೊಂಡು ಎಷ್ಟೋ ಸುಮಾರು 1 ಅವರು ಅಂದರೆ ಒಂದು 50 ಮಿನಿಟ್ಸ್ವರೆಗೂ ವೀಡಿಯೋ ಆಗಿಬಿಟ್ಟಿದೆ. ನಾನು ನೋಡೇ ಇಲ್ಲ ಎಡಿಟ್ ಮಾಡೋವಾಗ. ಸ್ವಲ್ಪ ಅದನ್ನು ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ಪೇಷನ್ಸಿಂದ ಪಾಪು ವೀಡಿಯೋನ ಮಾಡಿದ್ಲು.
ತುಂಬಾ ಖುಷಿ ಆಯಿತು. ನಾವು ಯಾರು ಅಂತಲೇ ಗೊತ್ತಿಲ್ಲ. ನಾನು ಜಸ್ಟ್ ಒಂದು ಈ ಥರ ಒಂದು ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ದಷ್ಟೇ. ಅಷ್ಟು ಚೆನ್ನಾಗಿ ಪಾಪ ಕೂತ್ಕೊಂಡು ವೀಡಿಯೋ ಮಾಡಿತ್ತು. ನಾವು 3 ಜನ ಬ್ಯುಸಿ ಇದ್ದಿದ್ದರಿಂದ ಅಲ್ಲಿ ನಮಗೆ ಅಲ್ಲಿ ಯಾರಿದ್ದಾರೆ ಅವರನ್ನೇ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಸುಮ್ಮನೆ ಕೂತಿದ್ರು. ಅವ್ರು ಮೇಕಪ್ಗೆ ವೆಯ್ಟ್ ಮಾಡ್ತಿದ್ರು. ಲಾಸ್ಟಿಗೆ ಮಾಡೋಣ, ಮಕ್ಕಳಲ್ವಾ ಹಾಳು ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ಲಾಸ್ಟಿಗೆ ಮಾಡೋಣ ಅಂತ ಅವ್ರನ್ನ ಹಾಗೆ ಕೂರಿಸಿದ್ದೆ ಇವ್ರನ್ನೆಲ್ಲ ಮುಗಿಸೋವರೆಗೂ. ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರದು ಕೂಡ ಸಿಂಪಲ್ ಆ್ಯಂಡ್ ಸೆಟಲಾಗಿ ಮೇಕಪ್ನ ಕೇಳಿದರು. ಮೆಚೂರ್ ಸ್ಕಿನ್ ಅವರು ಒಂದು ಇಬ್ಬರಿದ್ದರು, ಹಾಗೆ ಸೆಮಿ ಬ್ರೈಡಲ್ ಮೇಕಪ್ ಇಬ್ಬರು, ಹಾಗೆ ಇವರು ನೋಡ್ತಿರ್ಬೋದು ನನ್ನ ಸ್ಟೂಡೆಂಟು ಕಾವ್ಯ ಮಾಡಿರೋದು ಇಬ್ಬರು ಅಮ್ಮ ಮಗಳು, ಹಾಗೆ ಮಾನಸ ಅವರು ಕೂಡ ಒಬ್ಬರು ಮೆಚೂರ್ ಸ್ಕಿನ್ನು, ಮತ್ತು ಇನ್ನೊಬ್ರಿಗೆ ಹೇರ್ ಸ್ಟೈಲು ಆ ಥರ ಎಲ್ಲ ನಾವು ಶೇರ್ ಮಾಡಿಕೊಂಡು ವರ್ಕ್ನ ಮಾಡಿ ಬಂದ್ವಿ. ಫೈನಲ್ ಲುಕ್ಕು ಹೇಗೆ ಬಂದಿತ್ತು ಅಂತ ಕೂಡ ಶೇರ್ ಮಾಡ್ತೀನಿ, ನಾವು ನೋಡ್ಬೋದು. ಒಂದು 8 ಅಷ್ಟರಲ್ಲಿ ನಮ್ಮ ವರ್ಕ್ ಮುಗೀತು. 6 ಮೆಂಬರ್ಸ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಒಬ್ಬರು ಲಾಸ್ಟಲ್ಲಿ ಬಂದರು, ಹಾಗಾಗಿ ಲೇಟ್ ಆಗೋಯಿತು. ಫೈನಲ್ ಲುಕ್ ಹೇಗೆ ಬಂದಿತ್ತು ಅಂತ ಹೇಳ್ತೀನಿ. ಅಲ್ಲಿಂದ ಬಂದಮೇಲೆ ಶಾಪಲ್ಲಿ ಕೂಡ ಇನ್ನೂ ಕೆಲಸ ಮಾಡ್ತಾಯಿದ್ರು. ಏನೆಲ್ಲ ಆಗಿದೆ ನೋಡ್ಕೊಂಬರೋಣ ಅಂತ ನಾನು ಬಂದಿದ್ದೆ. ಹಂಗಾಗಿ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದೆ. ಇವರಿಬ್ಬರು ಸಿಸ್ಟರ್ಸು ಸೆಮಿ ಬ್ರೈಡಲ್ ಮೇಕಪ್ನ ಕೇಳಿದರು. ಹೇಗೆ ಬಂದಿದೆ ಅವರ ಲುಕ್ ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ವಿಡಿಯೋನ ಕೂಡ ನೋಡ್ತಾರೆ ಇಬ್ಬರೂ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡ್ತಾನೆ, ತುಂಬಾ ಡೌನ್ ಟು ಅರ್ತ್ ಅಂತ ಹೇಳ್ಬೋದು ನನ್ನ ಈ ಕಸ್ಟಮರ್ಸು. ಹೇಗೆ ಬಂದಿದೆ ಸ್ಟೂಡೆಂಟ್ ವರ್ಕ್ಸ್ನು ಕೂಡ ಶೇರ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಸೇಮ್ ಅದೇ ಥರ ನೈಟ್ ಹೇಗೆ ಮಾಡಿದ್ವಿ ಅದೇ ಥರನೇ ಕೇಳಿದರು. ಸಿಂಪಲ್ಲಾಗಿ ಸೆಟಲಾಗಿ ಮೇಕಪ್ನ ಕೇಳಿದರು. ಸೇಮ್ ಅಷ್ಟೇ ಮೆಂಬರ್ಸು. ಬಟ್ಟು ಮಾರ್ನಿಂಗ್ ನನ್ನ ಸ್ಟೂಡೆಂಟ್ ಒಬ್ಬರು ಬಂದಿರಲಿಲ್ಲ. ಅವರು ಬೇರೆ ಕಡೆ ವರ್ಕ್ ಇತ್ತು ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲ. ಅವರ ತಂಗಿ ಮನೇಲಿ ಏನೋ ಫಂಕ್ಷನ್ ನಡೀತಾ ಇದೆ ಅಂದ್ಬಿಟ್ಟು ಅವರು ಇವತ್ತು ಅಲ್ಲಿಗೆ ಹೋಗಿದ್ರು ಅವ್ರ ತಂಗಿಗೆ ಮೇಕಪ್ ಮಾಡೋಕ್ಕೆ ಅಂದ್ಬಿಟ್ಟು. ನಾನು ಮತ್ತು ಕಾವ್ಯ ಇಬ್ಬರು ಇಲ್ಲಿ ಸ್ವಲ್ಪ ಬೇಗನೆ ಹೋಗಿ ಒಂದು 8:30 ಅಷ್ಟರಲ್ಲೆಲ್ಲ ವರ್ಕ್ನ ಮುಗಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಇನ್ನೊಂದು ಕಡೆ ನನಗೆ ಸೀಮಂತ ಬುಕ್ ಆಗಿತ್ತು, ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ಆದಷ್ಟು ಬೇಗ ಎಲ್ಲದನ್ನು ಮುಗಿಸಿದ್ವಿ. ಅಮ್ಮ ಮಗಳು ಮಾರ್ನಿಂಗ್ ಮೈಸೂರು ಸಿಲ್ಕ್ ಸೀರೆನ ಹಾಕ್ಕೊಂಡಿದ್ರು. ಸಿಂಪಲ್ಲಾಗಿ ಮೇಕಪ್ನ ಕೇಳಿದರು, ಹಾಗೆ ಹೇರ್ ಸ್ಟೈಲು. ಹಾಗೆ ಇನ್ನು ನನ್ನ ಇಬ್ಬರು ಕ್ಲೈಂಟ್ಸ್ ಬಂದು ಅವರು ಅಷ್ಟೇ ಸೆಮಿ ಬ್ರೈಡಲ್ ಮೇಕಪ್ಪು. ಇಬ್ಬರು ಇವಾಗ ಮಾರ್ನಿಂಗ್ ಸ್ಯಾರಿನ ಹಾಕ್ತಾಯಿದ್ರು. ಅವ್ರದ್ದು ಆಲ್ಮೋಸ್ಟು ಲಾಸ್ಟಲ್ಲಿ ಫುಲ್ಲು ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿಲ್ಲ. ಎಷ್ಟಾಗುತ್ತೆ ಅಷ್ಟನ್ನು ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಿರ್ಬೋದು ಕಂಪ್ಲೀಟಾಗಿ ನನ್ನ ಇಲ್ಲ ಅವ್ರು ಹೇಳಿದ್ರು ಅವ್ರು 2 ಸಲ ಓಡಾಡ್ತಾರೆ ನಮಗೋಸ್ಕರ ಮೇಲೆ ಕೆಳಗೆ ಖಂಡಿತ ಅವಳೆ ಇವರಿಬ್ಬರು ಸಿಸ್ಟರ್ಸು ನೈಟು ಊಟ ಮಾಡದೆ ಹಾಗೆ ಹೋಗ್ಬಿಟ್ಟಿದ್ದೀರಾ, ಇವಾಗಲಾದರೂ ತಿಂಡಿ ತಿಂದ್ಕೊಂಡು ಹೋಗಿ ಅಂತ ತುಂಬಾ ಬಲವಂತ ಮಾಡ್ತಿದ್ರು. ಎಷ್ಟು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಅಂದರೆ ನನಗೆ ಇದು ಫಸ್ಟು ಇಷ್ಟು ಚೆನ್ನಾಗಿ ನನಗೆ ಫೀಲ್ ಆಗಿದ್ದಂತಲೇ ಹೇಳ್ಬೋದು. ಆದರೆ ಬೇರೆ ಯಾರೂ ಈ ಥರ ಮಾಡಿಲ್ಲ ಅಂತಲ್ಲ, ಬಟ್ ತುಂಬಾ ಖುಷಿ ಆಯಿತು ಇವ್ರ ಜೊತೆ ವರ್ಕ್ ಮಾಡಿ ಅಂತಲೇ ಹೇಳ್ಬೋದು. ಓನ್ಲಿ ಬ್ರೈಡ್ಸ್ ಅಂತಲೇ ಅಲ್ಲ, ನಾನ್ ಬ್ರೈಡ್ಸೇ ಆಗಿರ್ಬೋದು, ಇಲ್ಲ ಈ ಥರ ಸೆಮಿ ಬ್ರೈಡಲ್ಲಾಗಿ ಮೇಕಪ್ ಮಾಡಿಸ್ಕೊಳ್ಳೋರೇ ಆಗಿರ್ಬೋದು, ಯಾರೇ ಆಗಲಿ ಎಲ್ಲರೂ ಕೂಡ ನಮ್ಮ ಕ್ಲೈಂಟ್ಸೇ. ನಾನು ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತೀನಿ, ಆದರೆ ಅವರು ಎಲ್ಲರೂ ಕೂಡ ನಮ್ಮನ್ನು ಒಂದೇ ಥರ ನೋಡಲ್ಲ. ಇವರಂತೂ ತುಂಬಾ ಫ್ರೆಂಡ್ಲಿಯಾಗಿ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಇದು ಅವರ ಮಾರ್ನಿಂಗ್ ಲುಕ್ಸು ಹೇಗಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದು 2 ಫೋನಲ್ಲಿ ಮೇಂಟೈನ್ ಮಾಡ್ತಿರೋದ್ರಿಂದ ಅದರಿಂದ ಸ್ವಲ್ಪ ನಾನು ವೀಡಿಯೋನ ಮಾಡಿ ಶೇರ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಅವ್ರಿಗೂ ಅಷ್ಟೇ ಒಳ್ಳೊಳ್ಳೆ ಕಮೆಂಟ್ಸ್ ಬಂತು. ಎಲ್ಲರೂ ಕೂಡ ರಿಪ್ಲೈ ಮಾಡಿ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿದ್ದನ್ನು ನೋಡಿ ತುಂಬಾ ಖುಷಿಪಟ್ಟರು ಅಂತ ಹೇಳಿದ್ರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಅಲ್ಲಿಂದ ಮನೆಗೆ ಬಂದ್ವಿ. ಈಗ ಅಜ್ಜಿ ತಿಂಡಿ ಮಾಡ್ತಿದ್ರು, ಮನೆಯಲ್ಲೇ ಇದ್ದಾರೆ. ಸ್ವಲ್ಪ ನಾನು ಬ್ಯುಸಿಯಾಗಿರೋದ್ರಿಂದ ಮನೇಲಿ ಮಕ್ಳು ಇರ್ತಾರಲ್ಲ, ಹಂಗಾಗಿ ಮನೇಲಿ ಇರಿ ಅಂತ ಇರಿಸ್ಕೊಂಡಿದ್ದೀನಿ. ತಿಂಡಿ ಎಲ್ಲ ಮಾಡ್ತಾರೆ, ಪರವಾಗಿಲ್ಲ ಅಡುಗೆ ತಿಂಡಿ ಎಲ್ಲ. ನಾವು ಹೊರಗಡೆಯಿಂದ ಸುಸ್ತಾಗಿ ಬಂದಾಗ ಇಷ್ಟಾದರೂ ಮಾಡಿಕೊಟ್ರೆ ಎಷ್ಟೋ ಸಮಾಧಾನ ಅಲ್ವಾ. ಪ್ರತಿ ಸಲ ಹೋಟೆಲಲ್ಲಿ ತಿನ್ನೋಕ್ಕಾಗಲ್ಲ. ಮನೆಯವರು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಕೂಡ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಅಜ್ಜಿ ಮನೆಯಲ್ಲಿ ಈಗ ಸದ್ಯಕ್ಕೆ ನೋಡ್ಕೊತಿದ್ದಾರೆ. ನಾವು ಅಲ್ಲೇ ತಿಂಡಿ ತಿನ್ಕೊಂಡು ಮನೆಯಿಂದ ಈಗ ಸೀಮಂತ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಕಾವ್ಯ ಕೂಡ ನನ್ನ ಜೊತೇಲಿ ಬಂದರು. ಅಂದರೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕಾದ್ರೂ ಟೈಮ್ ಸಿಕ್ಕಿದ್ರೆ. ಸಂಜೆ ಮತ್ತೆ ಬ್ರೈಡಲ್ ವರ್ಕ್ ಇತ್ತು, ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಇಬ್ಬರು ಕೂಡ ಬಂದಿದ್ವಿ. ಅವ್ರು ಹೇರ್ ಸ್ಟೈಲ್ನ ಮಾಡಿಕೊಂಡ್ರು, ನಾನು ಮೇಕಪ್ನ ಮಾಡಿದೆ. ತುಂಬಾ ಬೇಗ ಆಗೋಯಿತು. ಒಂದು 1/2 ಅವರ್ ಒಳಗಡೆ ವರ್ಕ್ ಮುಗಿದೇ ಹೋಯ್ತು ಅಂತ ಹೇಳ್ಬೋದು. ಇವರು ಒಂದು ಸಲ ಆಲ್ರೆಡಿ ಮೇಕಪ್ನ ಮಾಡಿಸ್ಕೊಂಡಿದ್ರು ಅವರ ಮೈದುನ ಮದುವೆಯಲ್ಲಿ ನನ್ನ ಹತ್ರ. ಈಗ ಸೀಮಂತಕ್ಕೂ ಕೂಡ ನೀವೇ ಬಂದು ಮಾಡಿಕೊಡಿ ಅಂತ ಬುಕ್ ಮಾಡ್ಕೊಂಡಿದ್ರು. ಇದು ಅವರ ಫೈನಲ್ ಲುಕ್ಕು ಈ ಥರ ಬಂದಿತ್ತು.
ಸೀಮಂತ ಮೇಕಪ್ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಕಾವ್ಯ ಕೂಡ ಅವ್ರ ಮನೆಗೆ ಹೋದರು. ಸೊ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಅದು ಇದು ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಯಿತು. ಹಾಗೆ ನನ್ನ ಬ್ರೈಡ್ ಕೂಡ 3:30 ಅಷ್ಟರಲ್ಲೆಲ್ಲ ಚೌಟ್ರಿಗೆ ಬಂದಿದ್ದೀವಿ ಅಂತ ಕಾಲ್ ಮಾಡಿದ್ರು. ರಾಹುಕಾಲ ಇದೆಯಂತೆ 4 ಗಂಟೆ ಮೇಲೆ, ಬೇಗನೆ ಬಂದಿದ್ದೀವಿ ಅಂತ ಫೋನ್ ಮಾಡಿದ್ರು. ಹಂಗಾಗಿ ನಾವು ಕೂಡ ಬೇಗ ಬಂದು ವರ್ಕ್ನ ಮುಗಿಸ್ಬಿಡೋಣ ಅಂತ ನಾವು ಕೂಡ ಈಗ ಚೌಟ್ರಿಗೆ ರೀಚ್ ಆಗ್ತಿದ್ದೀವಿ. ಒಂದು 4 ಅಷ್ಟರಲ್ಲೆಲ್ಲ ಚೌಟ್ರಿಗೆ ರೀಚ್ ಆದ್ವಿ. ಎಲ್ಲ ಬ್ರೈಡ್ಗಳು ನಮ್ಗೆ ಇದೇ ಥರ ಸಿಕ್ಬಿಟ್ರೆ ನಮ್ಮ ಕೆಲಸ ಎಷ್ಟು ಈಸಿ ಆಗುತ್ತೆ ಗೊತ್ತಾ. ತುಂಬಾ ಟೈಮ್ ಸಿಗುತ್ತೆ. ಅವ್ರಿಗೂ ಕೂಡ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಕೂಲಾಗಿ ಕಾಮಾಗಿ ರೆಡಿ ಆಗ್ಬೋದು. ಎಲ್ಲರಿಗೂ ಈ ಥರ ಸಿಗಲ್ಲ, ಬಟ್ ನಮಗೆ ಇವತ್ತು ಸಿಕ್ಕಿದೆ. ತುಂಬಾ ನಿಧಾನವಾಗಿ ಕೂಲಾಗಿ ಇವತ್ತು ಆಯಿತು ಅಂತಲೇ ಹೇಳ್ಬೋದು. ನನಗಂತೂ ಅದೇ ಖುಷಿ. ಟೈಮ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ ಅನ್ನೋದೇ ಒಂದು ಖುಷಿ ನನಗೆ. ಒಂದು ಸಪ್ರೇಟ್ ರೂಮ್ನ ತಗೊಳ್ಳಿ ಮೇಲೆ ಅಂತ ಹೇಳಿದ್ದೆ. ಅಂದರೆ ಶಾಸ್ತ್ರ ಎಲ್ಲ ಮಾಡ್ತಿರ್ತಾರಲ್ಲ ಬ್ರೈಡ್ ರೂಮಲ್ಲಿ, ಅಲ್ಲಿ ರೆಡಿ ಮಾಡೋಕ್ಕೆ ಅಷ್ಟು ಕಂಫರ್ಟ್ ಇರಲ್ಲ. ಹಂಗಾಗಿ ಸಪ್ರೇಟಾಗಿ ಒಂದು ರೂಮ್ ತಗೊಳ್ಳಿ ಅಂತ ಹೇಳಿದ್ದೆ. ಸರಿ ಅಂದ್ಬಿಟ್ಟು ಅವರು ಕೂಡ ರೂಮಲ್ಲಿ ರೆಡಿ ಹೋಗಿ ವೆಯ್ಟ್ ಮಾಡ್ತಿದ್ರು. ನಾವು ಕೂಡ ಹೋದ ತಕ್ಷಣ ವರ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬ್ರೈಡ್ ಜೊತೆ ಒಬ್ಬರು ಅವರ ಸಿಸ್ಟರ್ ಕೂಡ ಸಿಂಪಲ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಕೇಳಿದರು. ಅವ್ರದ್ದು ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ಅವ್ರು ಹೊರಟೋಗ್ಬಿಟ್ರು, ಯಾಕೋ ಫೋಟೋಗೆ ಬರೋಕ್ಕೆ ಇಷ್ಟಪಡಲಿಲ್ಲ. ಸರಿ ಆಯಿತು ಬೇಡ ಅಂದ್ಕೊಂಡ್ವಿ. ಬಟ್ ಈಗ ಫೋಟೋಗ್ರಾಫರ್ ಕೂಡ ಫೋಟೋಶೂಟ್ ಎಲ್ಲ ಮಾಡಿದ್ರು. ರಿಂಗ್ ಲೈಟ್ನ ಯೂಸ್ ಮಾಡ್ಕೊತೀವಿ ಅಂದರೆ ಸರಿ ಆಯಿತು ಯೂಸ್ ಮಾಡ್ಕೊಳ್ಳಿ ಅಂತ ನಾವು ವೇಟ್ ಮಾಡ್ತಿದ್ವಿ. ಒಂದು 5:30 ಅಷ್ಟರಲ್ಲೆಲ್ಲ ನಮ್ಮ ವರ್ಕೇ ಮುಗಿದೋಗಿತ್ತು. ಬ್ರೈಡ್ ಆರಾಮಾಗಿ ರೆಡಿಯಾಗಿ ಫೋಟೋಶೂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡ್ರು ಅಂತಲೇ ಹೇಳ್ಬೋದು. ತುಂಬ ಟೈಮ್ ಸಿಕ್ಕಿತ್ತು ಅವರಿಗೆ. ಹಾಗೆ ಅವ್ರದ್ದೇನೋ ಶಾಸ್ತ್ರಗಳೆಲ್ಲ ಇದೆ ಅಂತಲೇ ಹೇಳಿದ್ರು. ಹಾಗಾಗಿ ಬೇಗ ರೆಡಿಯಾಗಿತ್ತು. ತುಂಬಾ ಅವ್ರಿಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಆ ಫೋಟೋಸು ಚೆನ್ನಾಗಿ ಬರುತ್ತೆ. ಎಲ್ಲರೂ ರೆಡಿ ಆಗೋದೇ ಅದಕ್ಕೋಸ್ಕರ ಅಲ್ವಾ, ಫೋಟೋಸ್ನ ತೆಗೆಸ್ಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಬೋದು. ನಾನು ಕೂಡ ಲೈಟಿಂಗ್ಸಲ್ಲೆಲ್ಲ ಕೆಲವೊಂದಷ್ಟು ಫೋಟೋಸು ರೀಲ್ಸ್ ಎಲ್ಲ ಮಾಡಿಕೊಂಡೆ. ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಇರೋದ್ರಿಂದ ಕ್ಯಾಮ್ರಾಮನ್ ಅವರು ಕೂಡ ಒಂದಷ್ಟು ಲೈಟ್ಸ್ ಎಲ್ಲ ತೊಗೊಂಬಂದರು. ಅವರಿಗಲ್ಲಿ ಎಲ್ಪಿಗೆ ಯಾರೂ ಇರಲಿಲ್ಲ ಅಂದರು. ಬಟ್ ಅವ್ರು ಕೆಳಗಡೆ ಅಲ್ಲಿ ಗಂಡು ಕರ್ಕೊಂಬರೋ ಕಡೆ ಫೋಟೋಸ್ ಎಲ್ಲ ತೆಗಿತಾ ಇದ್ದಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಲೈಟ್ಸ್ ಬಿಡೋದಕ್ಕೆ ಅಂತ ಅಂದರು. ಪರವಾಗಿಲ್ಲ ಅಂದ್ಬಿಟ್ಟು ಲೈಟ್ನ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದಾಯಿತು. ಅಂದರೆ ನಮಗೂ ಕೂಡ ಫೋಟೋಸ್ ಬೇಕಲ್ವ ಚೆನ್ನಾಗಿ. ನಮಗೆ ಹೇಗೆ ನಮ್ಮ ಕೆಲಸ ಚೆನ್ನಾಗಿ ನಾವು ತೋರಿಸ್ಬೇಕು ಅಂತ ಇಷ್ಟಪಡ್ತೀವಿ, ಫೋಟೋಗ್ರಾಫರ್ಗೂ ಅಷ್ಟೇ ಅವರಿಗೂ ಅವರು ಕೆಲಸನ ಚೆನ್ನಾಗಿ ತೋರಿಸೋದಕ್ಕೇ ಇಷ್ಟಪಡ್ತಾರೆ. ಆದಷ್ಟು ಚೆನ್ನಾಗಿ ಪಿಕ್ಸ್ ಬರೋವರೆಗೂ ಅವ್ರು ಬಿಡೋದೇ ಇಲ್ಲ. ನಾನು ನೋಡಿದ್ದೀನಿ ತುಂಬ ಸಲ. ನಾನು ಕೂಡ ಹಂಗೇ ಎಷ್ಟೇ ನನಗೆ ಕೆಲಸ ಸಮಾಧಾನ ಆಗೋವರೆಗೂ ನಾವು ಫೋಟೋಸ್ ಆಗಿರ್ಬೋದು, ಇಲ್ಲ ಮೇಕಪ್ ಆಗಿರ್ಬೋದು, ಅವರಿಗೂ ಇಷ್ಟ ಆಗಬೇಕು, ನನಗೂ ಇಷ್ಟ ಆಗಬೇಕು. ನನ್ನ ಇಂಟೆನ್ಷನ್ ಅದು. ಇಬ್ಬರಿಗೂ ಇಷ್ಟ ಆದರೆ ಅಷ್ಟೇ ಅದು ಕೆಲಸ ಮಾಡಿದ್ದಕ್ಕೂ ಒಂದು ಬೆಲೆ ಅಂತಲೇ ಹೇಳ್ಬೋದು. ಅವರು ಫೋಟೋಸ್ ಎಲ್ಲ ಚೆನ್ನಾಗಿ ತೆಗಿತಿದ್ರು. ಕೆಲವೊಂದು ಶಾರ್ಟ್ಸ್ ಎಲ್ಲ ಇದೇ ಥರ ಬೇಕಂತ ತೆಗಿತಿದ್ರು. ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ. ಟೈಮ್ ಕೂಡ ಜಾಸ್ತಿ ಇದ್ದಿದ್ದರಿಂದ ತುಂಬ ಒಳ್ಳೆ ಫೋಟೋಸ್ ಎಲ್ಲ ತೆಗ್ದಿದ್ದಾರೆ ಅಂತ ಕೂಡ ಅವ್ರು ಹೇಳಿದ್ರು. ನನ್ನ ಬ್ರೈಡ್ ಹೇಳಿದ್ರು, ಅಕ್ಕ ಕಳಿಸ್ಕೊಡ್ತೀನಿ ನಿಮಗೆ, ಅವರು ನನಗೆ ಕಳಿಸಿದ ಮೇಲೆ ಅಂತ ಹೇಳಿದ್ದಾರೆ. ಅವ್ರು ಕಳಿಸಿದ್ರೆ ನಾನು ಫೋಟೋಸ್ನೂ ಕೂಡ ಶೇರ್ ಮಾಡ್ತೀನಿ. ಅವ್ರ ಅಮ್ಮ ಮಗಳು ರೆಡಿಯಾಗಿದ್ದಾರಾ ಅಂತ ನೋಡೋದಕ್ಕೆ ಬಂದರು. ಆ ಟೈಮಲ್ಲಿ ಅವ್ರದ್ದು ಕೂಡ ಸೇರಿಸಿ ಫೋಟೋಶೂಟ್ ಆಯಿತು. ಈ ಥರ ಟೈಮ್ ಎಲ್ಲರಿಗೂ ಸಿಗಲ್ಲ ಅಂತ ನಾನು ಹೇಳ್ತೀನಿ. ಅಮ್ಮಂದಿರು ಫುಲ್ಲು ಶಾಸ್ತ್ರದ ಕಡೆನೇ ಬ್ಯುಸಿಯಾಗಿ ಹೋಗಿರ್ತಾರೆ. ಅಂಥದ್ರಲ್ಲಿ ಮಗಳ ಜೊತೆ ಫೋಟೋಶೂಟ್ ಮಾಡಿಸ್ಕೊಳ್ಳೋ ಅಂಥ ಟೈಮು ಇವತ್ತು ಅವರಿಗೆ ಸಿಕ್ಕಿತ್ತು. ಅವರು ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಅಲ್ಲಿ ವರ್ಕ್ ಎಲ್ಲ ಮುಗಿಸಿ ನೋಡಿ ರಿಸೆಪ್ಷನ್ ಶುರುವಾಗೋಕ್ಕೂ ತುಂಬಾ ಟೈಮ್ ಇತ್ತು. ಆಲ್ಮೋಸ್ಟ್ ಅವರು ಇಲ್ಲೂ ಹಾಲಲ್ಲೂ ಕೂಡ ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೋದಿತ್ತು. ಒಂದು 6 ಅಷ್ಟರಲ್ಲಿ ನಾವು ಅಲ್ಲಿಂದ ಹೊರಟೇ ಬಿಟ್ವಿ ಇಬ್ಬರದನ್ನು ಮುಗಿಸಿ. ಮಾರ್ನಿಂಗು ಸ್ವಲ್ಪ ಬೇಗನೆ ಬನ್ನಿ, ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಇರುತ್ತೆ. 8:30 9ಗೇನೋ ಮುಹೂರ್ತ ಇದ್ದಿದ್ದು, ಬಟ್ 7:30 ಒಳಗಡೆ ರೆಡಿ ಇರಬೇಕು ಅಂತ ಹೇಳಿದ್ರು. ಹಂಗಾಗಿ ನಾನು ಇವಾಗ 6ಗೆಲ್ಲ ಹೊರಟಿದ್ದೀನಿ. ಅಂದರೆ ಇವತ್ತು ಕಾವ್ಯ ಬರ್ತಾಯಿಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಬ್ರೈಡು ಮತ್ತು ಅವ್ರ ಸಿಸ್ಟರ್ ಇದ್ದರು ಇವತ್ತು ಕೂಡ. ಆಯಿತು ಅವರು ಸ್ವಲ್ಪ ಕೆಲಸ ಇದೆ ಅಂದರು. ಹಂಗಾಗಿ ಆಯಿತು ಸರಿ ಆಯಿತು ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನೇ ಹೋಗಿದ್ದೆ. ಮಾರ್ನಿಂಗ್ ಲುಕ್ ಅವ್ರದ್ದು ಈ ಥರ ಬಂದಿತ್ತು. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಮಾರ್ನಿಂಗ್ ಮುಹೂರ್ತಮ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನೈಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು. ಒಳ್ಳೆ ರಿವ್ಯೂನ ಕೊಟ್ಟರು. ನಾನು ಹೋದ ತಕ್ಷಣ ಅವ್ರು ಹೇಳಿದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮೇಕಪ್ನ ಇಷ್ಟನೇ ಪಡ್ತಿರಲಿಲ್ಲ, ಅಂಥದ್ರಲ್ಲಿ ನೈಟ್ ಎಲ್ಲರೂ ಬಂದು ಕೂಡ ನೈಟ್ ಮೇಕಪ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ. ನನಗೂ ಖುಷಿ ಆಯಿತು. ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಅಲ್ಲಿ ನನ್ನ ಜೊತೆಯಲ್ಲಿ ಯಾರೂ ಇರಲಿಲ್ಲ ಇವತ್ತು. ಹಂಗಾಗಿ ಸರಿ ಆಯಿತು, ನೀವು ಅವರು ಹೇಳಿದ್ರಲ್ಲ ಬಾಯ್ಬಿಟ್ಟು, ಅದೇ ನಂಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಅವ್ರ ಫ್ಯಾಮಿಲಿಯಲ್ಲೇ ಯಾರೂ ಇಷ್ಟಪಡ್ತಿರ್ಲಿಲ್ವಂತೆ ಮೇಕಪ್ನ. ನಾನು ಫಸ್ಟ್ ಟೈಮು ನಾನು ಇವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ ಕೇಳಿ ಮಾಡಿಸ್ಕೊಂಡಿದ್ದಕ್ಕೂ ಅಕ್ಕ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ನೈಟ್ ಲುಕ್ಕು ಮತ್ತು ಮಾರ್ನಿಂಗ್ ಲುಕ್ಕು ಎರಡನ್ನೂ ತುಂಬಾ ಇಷ್ಟಪಟ್ಟರು. ನನ್ನ
ಕ್ಲೈಂಟು. ನಿಮಗೆ ಏನು ಅನ್ನಿಸ್ತು, ಯಾವ ಲುಕ್ಕು ಚೆನ್ನಾಗಿ ಬಂದಿದೆ ಅಂತ ಕಮೆಂಟಲ್ಲಿ ನೀವು ಕೂಡ ತಿಳಿಸ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಏನಾದ್ರು ಇತ್ತು ಅಂದರೆ ನೀವು ಕೂಡ ಮೇಕಪ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ತುಂಬ ಸಲ ಹೇಳಿರ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳೆಲ್ಲ ಇರುತ್ತೆ, ಫೋನ್ ನಂಬರ್ ಕೂಡ ಶೇರ್ ಮಾಡಿರ್ತೀನಿ, ಬೇಕಂದರೆ ನೀವು ಕೂಡ ಬುಕ್ ಮಾಡ್ಕೋಬೋದು. ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಶಾಪ್ಗೆ ಕೆಲವೊಂದಷ್ಟು ಗ್ಲಾಸ್ ಐಟಮ್ಸ್ ಎಲ್ಲ ಬೇಕಿತ್ತು, ನೋಡೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಸುಮ್ಮನೆ ಎಲ್ಲ ಕೆಲಸ ಮಾಡಿಸ್ತೀವಿ ಅಂತ ಅಂದರೆ ಅವ್ರಿಗೆ ನಾವೇನೇ ಒಪ್ಸಿದ್ರು ಏನೇ ತಂದು ಕೊಟ್ಟರು ಪದೇ ಪದೇ ಅದು ಇದು ಅಂತ ಕಳಿಸ್ತಾನೆ ಇರ್ತಾರೆ. ಅಂದರೆ ಅಷ್ಟು ಕೆಲಸ ಇರುತ್ತೆ ಅಲ್ಲಿ, ಚಿಕ್ಕದನ್ನು ಎಲ್ಲ ಮೆಷರ್ಮೆಂಟ್ ಮಾಡಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ 1 ವೀಕೇ ಆಯಿತು ಕೆಲಸ ಸ್ಟಾರ್ಟಾಗಿ. ನನಗಂತೂ ಸಾಕಾಗೋಗಿದೆ ಅಲ್ಲಿ ಧೂಳೆಲ್ಲ ನೋಡಿ, ಯಾವಾಗಪ್ಪ ಮುಗಿಯುತ್ತೆ ಅಂತ ಅನಿಸ್ಬಿಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ವರ್ಕು ಕೂಡ ಇರೋದ್ರಿಂದ ಎರಡೂ ಕಡೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಮನೇಲಿ ಅಜ್ಜಿ ಇರೋದ್ರಿಂದ ಎಷ್ಟೋ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ಮನೆಯವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಅವರು ಮತ್ತು ನಾನು ಇಬ್ಬರೇ ಓಡಾಡಬೇಕು, ಬೇರೆ ಯಾರು ಅಲ್ಲಿ ನೋಡ್ಕೊಳ್ಳೋ ಅಂಥವ್ರು ಸದ್ಯಕ್ಕೆ ಯಾರೂ ಇಲ್ಲ. ಶಾಪಲ್ಲಿ ಓಪನ್ ಮಾಡಿಸ್ತಿರೋದ್ರಿಂದ ಅಲ್ಲೂ ಒಬ್ಬರು ಇರಬೇಕಾಗುತ್ತೆ. ಹಾಗೆ ಸ್ಟೂಡೆಂಟ್ಸ್ನೂ ಕೂಡ ಮೇಂಟೈನ್ ಮಾಡಬೇಕು, ಸ್ವಲ್ಪ ರಿಸ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಎಲ್ಲ ಮಾಡಿಕೊಂಡು ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸ್ಟೂಡೆಂಟ್ಸು ಕೂಡ ತುಂಬ ಜೋಶಲ್ಲಿ ಕಲಿತಾ ಇದ್ದಾರೆ. ಅಂಥದ್ರಲ್ಲಿ ಈಗ ನಮ್ಮ ಕೆಲಸಗಳಿಗೋಸ್ಕರ ಅವ್ರಿಗೂ ಎಲ್ಲ ರಜೆಗಳನ್ನ ಕೊಟ್ಕೊಂಡು ಮುಂದೆ ಹಾಕೋದಕ್ಕೆ ನನಗೂ ಇಷ್ಟ ಇಲ್ಲ. ಇರೋದ್ರೊಳಗಡೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಅವ್ರಿಗೆ ಸೆಕೆಂಡ್ ಡೆಮೋ ಮುಹೂರ್ತಮ್ ಲುಕ್ನ ತೋರಿಸ್ತಾ ಇದ್ದೀನಿ. ಇವರು ನನ್ನ ಕಸ್ಟಮರೇ ಆಗಬೇಕು, ಮಾಡೆಲ್ ಬಂದು ಕಸ್ಟಮರ್ ಇವತ್ತು ನನ್ನ ಮಾಡೆಲ್ ಆಗಿದ್ದಾರೆ. ಇವರು ರೆಗ್ಯುಲರ್ ಕಸ್ಟಮರು, ನನ್ನ ಹತ್ರ ಹೇರ್ ಕಟ್ಟು, ಐಬ್ರೋ, ಫೇಶಿಯಲ್ಗೆಲ್ಲ ಬರ್ತಾಯಿದ್ರು. ತುಂಬ ಸಲ ಹೇಳಿದರು ಫೋಟೋಶೂಟ್ ಎಲ್ಲ ಮಾಡ್ಸೋದು ನನಗೂ ತುಂಬಾ ಇಷ್ಟ, ರೆಡಿ ಆಗೋದು ಅಂತೆಲ್ಲ. ಒಂದು ಸಲ ಮಾಡಿಸ್ಕೋಬೇಕು, ನಿಮ್ಮ ಹತ್ರ ಮೇಕಪ್ ಮಾಡಿಸ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೇಕು ಅಂತ ಇವ್ರು ಹೇಳಿದರು. ಹಾಗಾಗಿ ಈ ಥರ ಇಂಟ್ರೆಸ್ಟ್ ಇರೋರೇ ನಮಗೂ ಕೂಡ ಬೇಕು. ಅಂದರೆ ಮೇಕಪ್ ಮಾಡೋರ್ಗೂ ಇಂಟ್ರೆಸ್ಟ್ ಇರಬೇಕು, ಮಾಡಿಸ್ಕೊಳ್ಳೋರ್ಗೂ ಇಂಟ್ರೆಸ್ಟ್ ಇರಬೇಕು, ಆವಾಗಲೇ ನಮ್ಮ ವರ್ಕು ತುಂಬಾ ಚೆನ್ನಾಗಿ ಬರೋದು. ಹಾಗಾಗಿ ಅವರನ್ನೇ ನಾನು ಇವತ್ತು ಮಾಡೆಲ್ ಆಗಿ ಕರೆದಿದ್ದೆ. ಹಾಗೆ ಕಾಸ್ಟ್ಯೂಮ್ ಕೂಡ ಅವ್ರದ್ದೇ. ಅವರ ಮದುವೆಯಲ್ಲಿ ಏನು ಅವರು ಲುಕ್ಕನ್ನು ರೆಡಿ ಆಗಿದ್ರು, ಯಾವ ಲುಕ್ಕಲ್ಲಿ ರೆಡಿ ಆಗಿದ್ರು ಅದೇ ಥರ ಇವತ್ತು ಮುಹೂರ್ತಮ್ ಲುಕ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಹೇಗೆ ಬಂದಿತ್ತು, ಅವರು ಹೇರ್ ಸ್ಟೈಲೆಲ್ಲ ತುಂಬಾ ಇದೇ ಥರ ಬೇಕು ಅಂತ ಕೇಳಿದರು. ಹಂಗಾಗಿ ಅದೇ ಥರನೇ ನಾನು ಮಾಡಿಕೊಟ್ಟಿದ್ದೆ. ಮಂಗಳೂರಿಂದ ಮಲ್ಲಿಗೆ ಹೂವನ್ನ ತರಿಸ್ತೀನಿ ಅಂತ ಹೇಳಿದರು, ಬಟ್ ನಾನು ಇಮಿಡಿಯೇಟಾಗಿ 1 ಡೇ ಬಿಫೋರ್ ಇವ್ರಿಗೆ ಹೇಳಿದ್ರಿಂದ ತರಿಸೋದಕ್ಕೆ ಆಗಲಿಲ್ಲ, ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಆ ಥರ ಹೇರ್ ಸ್ಟೈಲಲ್ಲಿ ಬೇಕು ಅಂತ ಕೇಳಿದರು, ಬಟ್ ಮಂಗಳೂರು ಮಲ್ಲಿಗೆ ತರ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾರ್ಮಲ್ ಮಲ್ಲಿಗೆ ಹೂವಿನಲ್ಲಿ ಈ ಥರ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದೆ. ಹಾಗೆ ಫೋಟೋಶೂಟ್ನು ಕೂಡ ಔಟ್ಡೋರಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಫೋಟೋಶೂಟ್ಗೆ ಔಟ್ಡೋರಿಗೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ದೂರನೂ ಏನಲ್ಲ, ಇಲ್ಲೇ ತುಂಬ ಹತ್ರದಲ್ಲೇ ನಮ್ಮ ಕುಣಿಗಲಲ್ಲೇ ದಿವ್ಯ ಕನ್ವೆನ್ಷನ್ ಹಾಲಿಂದ ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲಿ ಈ ಥರ ತೋಟ ಗದ್ದೆ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಸುಪ್ರೀತ್ ಅಣ್ಣನೇ ಈ ಲೊಕೇಶನ್ನ ನಮಗೆ ತೋರಿಸಿದ್ದು. ನಾನು ಲಾಸ್ಟ್ ಇಯರ್ ಯುಗಾದಿ ಫೋಟೋಶೂಟ್ ಮಾಡಿಸಿದಾಗ ಇದೇ ಜಾಗದಲ್ಲಿ ಮಾಡಿಸಿದ್ವಿ. ಆವಾಗ ನೋಡಿದ್ವಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಹೊರಗಡೆ ಫೋಟೋಸು, ಈ ಥರ ಮುಹೂರ್ತಮ್ ಲುಕ್ ಅಂದ್ಬಿಟ್ಟು ಹೊರಗಡೆ ಹೋಗಿ ಫೋಟೋಶೂಟ್ನ ಮಾಡಿಸಿದ್ವಿ. ಹೇಗೆ ಬಂದಿದೆ ಫೋಟೋಸು ಅಂತೆಲ್ಲ ಅದನ್ನು ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲೇ ನಮ್ಮ ಸ್ಟುಡಿಯೋದಲ್ಲೇ ರೆಡಿ ಆಗಿದ್ರಲ್ಲ, ನೋಡೋಣ ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆಸ್ದೆ. ಹಾಗೆ ರೀಲ್ಸ್ಗೂ ಕೂಡ ಅಣ್ಣ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ಮಾಡಿ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಮೆಸ್ಸಿ ಸ್ವಲ್ಪ ಬ್ಯುಸಿ ಅದೆಲ್ಲ ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ನಾವು ಫೈನಲ್ ಆಗಿ ಒಂದು ಔಟ್ಪುಟ್ನ ನೋಡ್ತೀವಲ್ಲ, ಆವಾಗ ಅದೆಲ್ಲ ಮರ್ತೋಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು, ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಲಾಸ್ಟಲ್ಲಿ ತೋರಿಸ್ತೀನಿ, ಅವರು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಈಗ ನಾನು ತೋರಿಸ್ತೀನಿ ನೋಡಿ ಲೊಕೇಶನ್ ಎಲ್ಲಿ ಅಂದ್ಬಿಟ್ಟು. ಈಗ ಹೋಗ್ತಾ ಇದ್ದೀವಿ, ಅವ್ರನ್ನ ನಡ್ಸ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ರೆಡಿ ಆಗಿದ್ರಲ್ಲ, ಹಂಗಾಗಿ ತುಂಬಾ ಹತ್ರ. ನೋಡಿರ್ಬೋದು, ಯಾರಿಗೆಲ್ಲ ಈ ಲೊಕೇಶನ್ ಗೊತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತೋಟ ಎಲ್ಲ ಇದೆ, ಆದರೆ ತೋಟದ ಒಳಗಡೆ ಹೋಗಿ ನಾವೆಲ್ಲ ಅಲ್ಲಿ ಏನೋ ಹಾಳು ಮಾಡೋದಕ್ಕೆಲ್ಲ ಹೋಗಲ್ಲ. ಅಂದರೆ ಓನರ್ಗಳಿರ್ತಾರಲ್ಲ, ಅವರು ಸುಮ್ಮನೆ ಗಲಾಟೆ ಮಾಡ್ತಾರೆ. ಇದುವರೆಗೂ ಯಾವತ್ತೂ ಆಗಿಲ್ಲ, ಬಟ್ ಆದರೂ ನಾವು ಇನ್ನೊಬ್ಬರು ಇದನ್ನು ಆ ಥರ ಹಾಳು ಮಾಡೋದಕ್ಕೆಲ್ಲ ಹೋಗಬಾರ್ದು. ನಾವು ಮೇಯ್ನ್ ಯೂಸ್ ಮಾಡ್ಕೊಂಡಿದ್ದು ಜಸ್ಟ್ ಈ ಒಂದು ರೋಡು. ಸ್ವಲ್ಪ ಒಳಗಡೆ ಹೋದರೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡ್ತಿರ್ಬೋದು ಈ ಲೊಕೇಶನು, ಸುತ್ತ ಬಂದು ಗ್ರೀನರಿ. ಅಲ್ಲಿ ಅಣ್ಣಂಗೆ ಗೊತ್ತಿರುತ್ತೆ ಎಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಬಿಸಿಲು, ಆದರೆ ಒಂದು 5:30 ಆಗಿತ್ತು. ಆ ಟೈಮಲ್ಲಿ ಸ್ವಲ್ಪ ಎದುರು ಬಿಸಿಲು ಹೊಡಿತಿತ್ತು ಈ ಕಡೆಯಿಂದ. ಹಾಗಾಗಿ ಫೋಟೋಸು ಬಿಸಿಲಲ್ಲೂ ಒಂದು ಸ್ವಲ್ಪ ತೆಗೆದ್ರು. ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ತುಂಬಾ ತೆಗ್ದಿದ್ದಾರೆ. ಹೇಗೆ ಬಂದಿದೆ ಫೋಟೋಸ್ ಎಲ್ಲ ಅಂದ್ಬಿಟ್ಟು ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ನನ್ನ ಸ್ಟೂಡೆಂಟ್ಸು ಕೂಡ ತುಂಬಾ ಎಲ್ಲ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ರು. ಎಲ್ಲರಿಗೂ ಒಂದು ಖುಷಿ ಇರುತ್ತೆ ಅಲ್ವಾ, ಔಟ್ಪುಟ್ ಹೇಗೆ ಬರುತ್ತೆ ನೋಡಬೇಕು ಅಂತ. ಈ ಕಡೆ ಟ್ರೀಟ್ ಮಾಡಿ ಬ್ಯಾಕ್ ಆಗಬಾರ್ದು.
ನಾನು ತುಂಬ ಸಲ ಸುಪ್ರೀತ್ ಅಣ್ಣ ಅವ್ರ ಹತ್ರ ಫೋಟೋಶೂಟ್ ಎಲ್ಲ ಮಾಡಿಸಿದ್ದೀನಿ. ಅವರು ಅಷ್ಟೇ ತುಂಬಾ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಕೆಲವೊಂದು ಶಾರ್ಟ್ಸ್ ಎಲ್ಲ ಇದೇ ಥರ ಬರಬೇಕಂದ್ರೆ ಅದೇ ಥರ ಬರೋವರೆಗೂ ಅವರು ಕೂಡ ಬಿಡಲ್ಲ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆದು ಕೊಟ್ಟಿದ್ದಾರೆ. ಹಾಗೆ ರೀಲ್ಸ್ಗೂ ಕೂಡ ಒಂದಷ್ಟು ಶಾರ್ಟ್ಸ್ ಎಲ್ಲ ಮಾಡಿಕೊಟ್ರು. ಬಟ್ ನಂದು ಇನ್ಸ್ಟಾಗ್ರಾಮ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಡ್ರಾಫ್ಟಲ್ಲಿ ಇದ್ದಂಥ ರೀಲ್ಸ್ ಎಲ್ಲ ಹೊರಟೋಗಿದೆ. ತುಂಬಾ ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೆ ಅವ್ರಿಗೆ ಹೇಗೆ ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಅದು ಏನಾಯಿತು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ಗೆ ತುಂಬಾ ವ್ಯೂಸ್ ಕಡಿಮೆ ಬಂದಿತ್ತು. ಏನಾಗಿದೆ ಅಂತ ಗೊತ್ತಾಗದೆ ಒಂದ್ಸಲ ನಾನು ಲಾಗೌಟ್ ಮಾಡಿ ಲಾಗಿನ್ ಮಾಡಿದೆ. ಬಟ್ ಡ್ರಾಫ್ಟಲ್ಲಿರೋ ರೀಲ್ಸ್ಗಳು ಆ ಟೈಮಲ್ಲಿ ಎಲ್ಲ ಡಿಲೀಟ್ ಆಗೋಗಿದೆ. ತುಂಬಾ ಬೇಜಾರಾಯಿತು. ಬಟ್ ಫೋಟೋಸ್ ಆದರೂ ಸಿಕ್ತಲ್ಲ ಅಂತ ಒಂದು ಖುಷಿ ಇದೆ. ಅವರು ದುಪ್ಪಟ್ಟವನ್ನು ಕೂಡ ತೊಗೊಂಬಂದಿದ್ರು. ಅಂದರೆ ಮುಹೂರ್ತಮ್ ಲುಕ್ಕಲ್ಲಿ ತಲೆ ಮೇಲೆ ಹಾಕ್ತಾರಲ್ಲ ಅದನ್ನು ಕೂಡ ತೊಗೊಂಬಂದಿದ್ರು. ಅದರಲ್ಲೂ ಕೂಡ ಕೆಲವೊಂದಷ್ಟು ಫೋಟೋಸ್ ಎಲ್ಲ ತೆಗ್ದಿದ್ದಾರೆ. ಚೆನ್ನಾಗಿ ಬಂತು, ಎಲ್ಲದು ಕೂಡ ಚೆನ್ನಾಗಾಯಿತು ಫೈನಲಿ ಅಂತಲೇ ಹೇಳ್ಬೋದು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಅವರು ಕೂಡ ತುಂಬಾ ಖುಷಿಪಟ್ಟರು. ಫೋಟೋಸ್ ಅಂತೂ ಹೇಗೆ ಬಂದಿದೆ ಅಂತ ಈಗ ನೀವು ನೋಡ್ಬೋದು. ಸಾಂಗ್ಸ್ ಎಲ್ಲ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಹಂಗಾಗಿ ನಾನು ಜಸ್ಟ್ ಮ್ಯೂಸಿಕ್ನ ಆ್ಯಡ್ ಮಾಡಿ ಫೋಟೋಸ್ನ ಹಾಕಿದ್ದೀನಿ. ನೀವು ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು. ವಿತ್ ಮ್ಯೂಸಿಕಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಮಗಂತೂ ತುಂಬಾ ಇಷ್ಟ ಆಯಿತು. ನಾವು ಅಲ್ಲಿಂದ ಬಂದಮೇಲೆ ನನ್ನ ಕಸ್ಟಮರ್ ಏನು ಹೇಳಿದ್ರು ಅಂತ ನೀವು ಕೇಳ್ಬೋದು. 2 ಗಂಟೆಯಲ್ಲಿ ಮೇಕಪ್ ಸ್ಟಾರ್ಟ್ ಮಾಡಿ ಇವಾಗ ಟೈಮ್ ಬಂದು 6 ಗಂಟೆ. ತೋರಿಸು ಟೈಮ್. 6 ಗಂಟೆಯಲ್ಲಿ ನಾವು ಈಗ ವಾಟರ್ ಪ್ರೂಫ್ ಮೇಕಪ್ನ ಚೆಕ್ ಮಾಡ್ತಾ ಇದ್ದೀವಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಾವು ಚೆಕ್ ಮಾಡ್ತಾ ಇರೋದು. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ವಿ ಅವಾಗಲೇ, ಅದಕ್ಕೆ ಇವಾಗ ಚೆಕ್ ಮಾಡಿ ತೋರಿಸ್ತಾ ಇದೀವಿ. ಫೋಟೋಶೂಟ್ ಎಲ್ಲ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತು ಅಂತ ಏನು ಫಾಲೋಸ್? ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಆಕ್ಚುಲಿ ಕುಟ್ಕಲಿಗೆ ಬಂದು 7 ಇಯರ್ಸ್ ಆಯ್ತು. ತುಂಬಾ ಜನ ನೋಡ್ದೆ ಪಾರ್ಲರ್ಸ್ ಅವ್ರನ್ನ, ಮೇಕಪ್ ಆರ್ಟಿಸ್ಟ್ ಎಲ್ಲ. ಸೊ ನಂಗೆ ಇನ್ನಷ್ಟು ಫ್ರೆಂಡ್ಲಿ ಆಗಿ ಮಾತಾಡಿಸಿ ಮತ್ತೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು ನೋಡಿ. ಮತ್ತೆ ಇವತ್ತು ನನ್ಗೆ ಇದು ಡ್ರೀಮ್ ಕಮ್ ಟ್ರೂ ಅಂತ ಅನ್ಸುತ್ತೆ. ಹೇಳ್ತಿದ್ರಲ್ಲ ಹೌದು, ಮೇಕಪ್ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ತರ ಮೇಕಪ್ ಆಕ್ಚುಲಿ ನಾನು ಮದ್ವೆಲ್ ಸಹ ನಾನು ಮಾಡಿಸ್ಕೊಂಡಿರ್ಲಿಲ್ಲ. ಈಗ ಮಾಡ್ಸಿರೋದ್ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಹೌದು, ಕ್ರಿಯೇಟ್ ಆದಂಗ ಆಯ್ತು. ಖುಷಿ ಆಯ್ತು. ಇನ್ನು ನಾನು ನನ್ನ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲೀಸ್ಗೆಲ್ಲ ನಾನು ಪೂಜಾ ಮೇಕಪ್ ಸ್ಟುಡಿಯೋನೇ ಫಾಲೋ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನಾವು ನಮ್ಮ ಸ್ಟುಡಿಯೋಗೆ ಬರೋ ಅಷ್ಟರಲ್ಲಿ 6 o'clock ಆಗಿತ್ತು. ಬಂದಮೇಲೆ ಅವ್ರದ್ದು ಕಾಸ್ಟ್ಯೂಮು, ಜ್ಯುವೆಲರಿ, ಹೇರ್ ಸ್ಟೈಲ್ ಎಲ್ಲದನ್ನು ರಿಮೂವ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಕೊಟ್ಟೆ. ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಸಕ್ಸಸ್ಫುಲಿ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಇವತ್ತಿನ ದಿನ ಆಯಿತು. ಮೇಕಪ್ನ ಮಾಡೋದಕ್ಕಿಂತ ಅದನ್ನು ನಾವು ಹೇಗೆ ರಿಮೂವ್ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅಂದರೆ ಅವ್ರಿಗೆ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅವ್ರನ್ನ ಕ್ಲೀನಾಗೆಲ್ಲ ರಿಮೂವ್ ಮಾಡಿ ಕಳಿಸ್ಕೊಟ್ಟೆ. ನಮ್ಮ ಶಾಪ್ ಈ ಥರ ಆಗಿತ್ತು. ಅಂದರೆ ಎಲ್ಲ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ರೆಗ್ಯುಲರಾಗಿ ವೀಡಿಯೋಸ್ನ ಮಾಡಿ ಅಂತ ಕೇಳ್ತಿರ್ತೀರಲ್ಲ, ಅವರಿಗೋಸ್ಕರ ಈ ವಿಡಿಯೋ ಅಂದರೆ ಅಪ್ಡೇಟ್ನ ಕೊಡ್ತಾಯಿದ್ದೀನಿ. ಚಿಕ್ಕದಾಗಿ ವೀಡಿಯೋಸ್ನ ಮಾಡೋ ಅಷ್ಟು ನಿಜವಾಗ್ಲೂ ನನಗೆ ಟೈಮ್ ಇಲ್ಲ. ಹಂಗಾಗಿ ಎಲ್ಲದನ್ನು ಸೇರಿಸಿ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.